ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 151ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ 150ನೇ ಭಾಗದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನು ಪುಟ್ಟದಾಗಿ ನೋಡ್ಕೊಬರೋಣ ಸ್ನೇಹಿತರೆ. ಶ್ರೀರಾಮರ ಅರಮನೆಗೆ ಬಂದಿಳಿದಂತಹ ಎಲ್ಲ ಋಷಿ ಮುನಿಗಳಿಗೆ ವಂದಿಸಿದಂಥ ಶ್ರೀರಾಮರು ಅವರಿಗೆ ಎಲ್ಲ ರೀತಿಯ ಒಂದು ಆಸನ ವ್ಯವಸ್ಥೆ ಮತ್ತು ಯೋಗಕ್ಷೇಮಗಳನ್ನು ವಿಚಾರಿಸಿ ಎಲ್ಲರೂ ಮಾತಾಡ್ತಾ ಕುಳಿತಾಗ ರಾವಣನಿಗಿಂತ ಅವನ ಮಗ ಇಂದ್ರಜಿತು ಅವನಿಗಿಂತ ಬಲಶಾಲಿಯಾಗಿದ್ದರ ಬಗೆ ಹೇಗೆ ಅಂತ ಶ್ರೀರಾಮರು ಕೇಳಿದಾಗ ಆ ಮುನಿಗಳಲ್ಲೊಬ್ಬರಾದಂತಹ ಅಗಸ್ತ್ಯ ಮಹಾಮುನಿಗಳು ಅವನು ಹೇಗೆ ಬಲಶಾಲಿಯಾದ ಅನ್ನೋದು ವೃತ್ತಾಂತವನ್ನು ಹೇಳ್ತಾ ಹೋಗ್ತಾರೆ. ಆ ಮಧ್ಯದಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ ಶ್ರೀರಾಮಚಂದ್ರ ಪ್ರಭುಗಳು, ರಾಕ್ಷಸರ ಉದ್ಭವ ಹೇಗಾಯಿತು, ರಾಕ್ಷಸರು ಲಂಕೆಯಲ್ಲಿ ಬಂದಿಳಿದಕ್ಕೆ ಕಾರಣ ಏನು, ಹಾಗೂ ಲಂಕೆಯಿಂದ ಶ್ರೀಮನ್ನಾರಾಯಣರು ಅವರನ್ನು ಭೂಲೋಕಕ್ಕೆ ಕಳಿಸಿದರ ಕಾರಣ ಏನು ಅಂತ ಮತ್ತೊಮ್ಮೆ ಪ್ರಶ್ನಿಸಿದಾಗ ಅಗಸ್ತ್ಯ ಮಹಾಮುನಿಗಳು ಈ ಮುಂದಿನ ಒಂದು ವೃತ್ತಾಂತವನ್ನು ವಿವರಿಸ್ತಾ ಬರ್ತಾರೆ. ಆ ಒಂದು ಮುಂದಿನ ಭಾಗವೇ 151ನೇ ಭಾಗ ಸ್ನೇಹಿತರೆ. ಆ ಒಂದು ಮುಂದುವರೆದ ಭಾಗದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ರಾಮಾಯಣವನ್ನು ಕೆಲವೊಂದು ದಿನಗಳಿಂದ ಹಾಕೋಕ್ಕಾಗಿರಲಿಲ್ಲ, ಕಾರಣ ಹುಷಾರಿರಲಿಲ್ಲ. ಸೊ ರಾಮಾಯಣದ 151ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಕಡೆಗೆ ಭಗವಾನ್ ಶಿವನ ಹತ್ತಿರ ಹೋದ ದೇವತೆಗಳು ಮತ್ತು ಋಷಿಗಳು ಸುಕೇಶನ ವಂಶಜರು ತಮ್ಮನ್ನು ಸ್ವರ್ಗದಿಂದ ಹೊರಗೆ ಅಟ್ಟುತ್ತಿರುವರೆಂದು ದೂರಿದರು. ಆ ಮೂವರು ರಾಕ್ಷಸರನ್ನು ಕೊಲ್ಲಬೇಕೆಂದು ಅವರು ಶಿವನಲ್ಲಿ ಬೇಡಿಕೊಂಡಾಗ ಶಿವನು, ಬ್ರಹ್ಮದೇವನ ವರಗಳಿಂದಾಗಿ ಸುಕೇಶನ ಮಕ್ಕಳು ನನ್ನ ಕೈಯಲ್ಲಿ ಸಾಯುವುದರಿಂದ ಪ್ರತಿರಕ್ಷಿತರಾಗಿದ್ದಾರೆ. ಆದ್ದರಿಂದ ನೀವು ಅಚ್ಯುತ ಪರಮ ಪುರುಷನಾದ ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಬೇಕು ಎಂದನು. ನಂತರ ಎಲ್ಲರ ಒಡೆಯನಾದ ಹಾಗೂ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ವಿಷ್ಣುವನ್ನು ನೋಡಲು ಹೋದಂತಹ ದೇವತೆಗಳು ಹಾಗೂ ಋಷಿಗಳು ತಮ್ಮ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮ ಪ್ರಿಯ ಪ್ರಭುವೆ, ನಾವು ನಿನ್ನ ಸನಾತನ ಸೇವಕರಾಗಿದ್ದು ನೀನು ನಮ್ಮ ಸನಾತನ ಒಡೆಯನಾಗಿರುವೆ. ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ ನಾವು ವಿಶ್ವದ ಆಡಳಿತ ಕಾರ್ಯಗಳಲ್ಲಿ ನಿರತರಾಗಿ ತೊಡಗಿದ್ದೇವೆ. ಒಡೆಯನೇ, ನೀನೇ ನಮ್ಮ ಏಕೈಕ ಆಶ್ರಯದಾತ. ಆದ್ದರಿಂದ ನಮ್ಮ ತೊಂದರೆಯನ್ನು ನಿನಗೆ ತಿಳಿಸಲೆಂದು ನಾವಿಲ್ಲಿಗೆ ಬಂದಿದ್ದೇವೆ. ಬ್ರಹ್ಮದೇವನ ವರಗಳಿಂದಾಗಿ ಅಜೇಯನಾಗಿರುವಂತಹ ಸುಕೇಶನ ಮಕ್ಕಳಾದ ಮಾಲ್ಯವಾನ್, ಸುಮಾಲಿ ಮತ್ತು ಮಾಲಿಯರು ನಮ್ಮನ್ನು ಬಹಳವಾಗಿ ಪೀಡಿಸುತ್ತಿದ್ದಾರೆ ಪ್ರಭು. ಭಗವಾನ್ ಶಿವನು ಕೂಡ ಅವರೊಡನೆ ಯುದ್ಧ ಮಾಡಲು ನಿರಾಕರಿಸಿದ್ದಾನೆ. ಆದ್ದರಿಂದ ನಾವು ನಿನ್ನ ಚರಣ ಕಮಲವನ್ನು ಆಶ್ರಯಿಸುತ್ತಿದ್ದೇವೆ ಎಂದರು. ಆಗ ಭಗವಾನ್ ವಿಷ್ಣುವು ಉತ್ತರಿಸಿದರು, ನನ್ನ ಪ್ರಿಯ ದೇವತೆಗಳೇ ಮತ್ತು ಋಷಿಗಳೇ, ಹೆದರಬೇಡಿ. ನನಗೆ ಸುಕೇಶನ ಮಕ್ಕಳ ಬಗ್ಗೆ ತಿಳಿದಿದೆ. ಗರ್ವಿತರಾಗಿರುವ ಅವರು ಸಭ್ಯತೆಯ ಸೀಮೆಯನ್ನು ದಾಟಿರುವ ಕಾರಣದಿಂದಾಗಿ ಅವರನ್ನು ಕೊಲ್ಲಬೇಕೆಂದು ನಾನು ಈಗಾಗಲೇ ನಿರ್ಧರಿಸಿದ್ದೇನೆ ಎಂದರು. ಹೀಗೆ ಪುನಃ ಭರವಸೆಯನ್ನು ಪಡೆದ ದೇವತೆಗಳು ಜಯಘೋಷ ಮಾಡುತ್ತಾ ತಮ್ಮ ನಿವಾಸಗಳಿಗೆ ಹಿಂದಿರುಗಿದರು. ಆ ಕೂಡಲೇ ತನ್ನನ್ನು ಹಾಗೂ ತನ್ನ ಸಹೋದರರನ್ನು ಕೊಲ್ಲುವೆನೆಂದು ಭಗವಾನ್ ವಿಷ್ಣುವು ನೀಡಿದ ಆಶ್ವಾಸನೆಯ ಬಗ್ಗೆ ಮಾಲ್ಯವಾನನು ತಿಳಿದುಕೊಂಡನು. ಆಗ ಸುಮಾಲಿ ಹಾಗೂ ಮಾಲಿಯರ ಸಲಹೆಯನ್ನು ಕೇಳಲು ಹೋದಂತಹ ಮಾಲ್ಯವಾನನು, ಭಗವಾನ್ ವಿಷ್ಣುವು ಈಗಾಗಲೇ ಹಿರಣ್ಯಕಶಿಪು, ಕಾಲನೇಮಿ ಹಾಗೂ ಇತರ ಶಕ್ತಿಶಾಲಿಯಾದಂತಹ ಅಸುರರನ್ನು ಕೊಂದಿರುವುದರಿಂದ ಅವನನ್ನು ಸೋಲಿಸುವುದು ಬಹಳ ಕಷ್ಟವೇ ಇರಬೇಕು ಎಂದನು. ಆಗ ಸುಮಾಲಿ ಮತ್ತು ಮಾಲಿಯರು ಹೀಗೆ ಉತ್ತರಿಸಿದರು, ನಾವು ಯಾರಿಗೂ ಹೆದರುವ ಕಾರಣವಿಲ್ಲ. ಭಗವಾನ್ ವಿಷ್ಣುವಿಗೆ ಕೂಡ ಹೆದರುವ ಕಾರಣವಿಲ್ಲ. ಭಗವಾನ್ ವಿಷ್ಣುವಿಗೆ ನಮ್ಮ ಮೇಲೆ ಯಾವ ತರಹದ ವೈಯಕ್ತಿಕ ದ್ವೇಷವಿಲ್ಲ. ಕೇವಲ ದೇವತೆಗಳ ಮಾತುಗಳಿಂದ ಅವನ ಮನಸ್ಸು ವಿಷಭರಿತವಾಗಿರಬೇಕು ಅಷ್ಟೇ. ಆದ್ದರಿಂದ ಪ್ರತೀಕಾರವಾಗಿ ನಾವು ನಮ್ಮ ನಿಜವಾದ ವೈರಿಗಳಾದ ದೇವತೆಗಳನ್ನು ಸಂಹರಿಸೋಣ ಎಂದರು. ಈ ತೀರ್ಮಾನಕ್ಕೆ ಬಂದು ದೇವತೆಗಳೊಡನೆ ಯುದ್ಧ ಮಾಡಲು ನಿಶ್ಚಯಿಸಿದಂತಹ ರಾಕ್ಷಸರು ಲಂಕೆಯಿಂದ ಸ್ವರ್ಗಕ್ಕೆ ಹೊರಟರು. ಆದರೆ ರಾಕ್ಷಸರ ನಾಶವನ್ನು ಸಂಕೇತಿಸುತ್ತಿದ್ದ ಹಲವಾರು ಅಪಶಕುನಗಳನ್ನು ಅವರು ದಾರಿಯಲ್ಲಿ ನೋಡಿದರು.
ಮಾಲ್ಯವಾನನು ದೇವತೆಗಳ ಮೇಲೆ ದಾಳಿ ಮಾಡುತ್ತಿರುವನೆಂದು ಅರಿತುಕೊಂಡ ಭಗವಾನ್ ವಿಷ್ಣುವು ತನ್ನ ಧನುಸ್ಸನ್ನು ಮತ್ತು ಇತರ ಆಯುಧಗಳನ್ನು ಕೂಡಲೇ ತೆಗೆದುಕೊಂಡು ತನ್ನ ವಾಹನವಾದ ಗರುಡನ ಮೇಲೇರಿದನು. ಭಗವಂತನು ಹತ್ತಿರ ಸಮೀಪಿಸುತ್ತಿದ್ದಂತೆಯೇ ಬೀಸುತ್ತಿದ್ದ ಗರುಡನ ರೆಕ್ಕೆಗಳಿಂದ ಉತ್ಪತ್ತಿಯಾದ ಭೀಕರ ಗಾಳಿಯಿಂದಾಗಿ ರಾಕ್ಷಸರ ಸೈನ್ಯವು ಒಂದು ಭಾಗವು ಹಾರಿಹೋಯಿತು. ಆದರೂ ಧೈರ್ಯಗುಂದದ ಸಾವಿರಾರು ಇತರ ರಾಕ್ಷಸರು ಭಗವಂತನನ್ನು ಸುತ್ತುವರೆದು ಅವನ ಮೇಲೆ ಹಲವಾರು ಆಯುಧಗಳಿಂದ ದಾಳಿ ಮಾಡಿದರು. ಆಗ ತನ್ನ ಧನುಸ್ಸಿನಿಂದ ಮನೋವೇಗದಲ್ಲಿ ಪ್ರಯೋಗಿಸಲಾದ ಬಾಣಗಳ ಸುರಿಮಳೆಯನ್ನು ಸುರಿಸಿದ ಭಗವಂತನು ವೈರಿ ಸೈನಿಕರೆಲ್ಲರನ್ನು ಚೆಲ್ಲಾಪಿಲ್ಲಿ ಮಾಡಿದನು. ಸಾವಿರಾರು ರಾಕ್ಷಸರು ಯುದ್ಧ ಭೂಮಿಯಲ್ಲಿ ಮಡಿದು ಬಿದ್ದ ಬಳಿಕ ಭಗವಾನ್ ವಿಷ್ಣುವು ತನ್ನ ದಿವ್ಯ ಶಂಖವಾದ ಪಾಂಚಜನ್ಯವನ್ನು ಮೊಳಗಿದನು. ಆ ಭೀಕರ ಶಬ್ದವನ್ನು ಕೇಳಿದ ಅಳಿದುಳಿದಿದ್ದ ರಾಕ್ಷಸರು ಕೂಡ ಭಯದಿಂದ ಅಲ್ಲಿಂದ ಕಾಲ್ಕಿತ್ತರು. ನಂತರ ಕೋಪದಿಂದ ಮುನ್ನುಗ್ಗಿ ಬಾಣಗಳ ಸುರಿಮಳೆಗೈದ ಸುಮಾಲಿಯು ಭಗವಾನ್ ವಿಷ್ಣುವನ್ನು ನಿಗ್ರಹಿಸುವನೇನೋ ಎಂಬಂತೆ ಕಂಡುಬಂದನು. ಆಗ ಅವನ ಹಿಂದೆ ಇದ್ದ ರಾಕ್ಷಸರು ಕೂಡ ಉತ್ಸಾಹಗೊಂಡು ಮತ್ತೆ ದಾಳಿ ಮಾಡಿದರು. ತನ್ನ ಜಯದಿಂದ ಸಂತುಷ್ಟನಾದ ಸುಮಾಲಿಯು ಹರ್ಷದಿಂದ ಗರ್ಜಿಸಿದನು. ಆಗ ಸುಮಾಲಿಯ ಸಾರಥಿಯ ತಲೆಯನ್ನು ಕತ್ತರಿಸಿದ ಭಗವಂತನು ಅವನ ಕುದುರೆಗಳು ಅವನನ್ನು ಯುದ್ಧ ಭೂಮಿಯಿಂದ ನಿರಂಕುಶವಾಗಿ ಕೊರೆದೊಯ್ಯುವಂತೆ ಮಾಡಿದನು. ಆಗ ಧಾವಿಸಿ ಬಂದ ಮಾಲಿಯು ಭಗವಂತನನ್ನು ಹಲವಾರು ಬಾಣಗಳಿಂದ ತಿವಿದನು. ಆದರೆ ಕಿಂಚಿತ್ತು ನೋವನ್ನು ಅನುಭವಿಸದ ಭಗವಂತನು ತನ್ನ ಬಾಣಗಳ ಸುರಿಮಳೆಯಿಂದ ಪ್ರತ್ಯುತ್ತರಿಸಿ ಮಾಲಿಯು ಯುದ್ಧ ಭೂಮಿಯಿಂದ ಪಲಾಯನ ಮಾಡುವಂತೆ ಮಾಡಿ ಓಡುತ್ತಿದ್ದ ಮಾಲಿಯ ಬಾವುಟವನ್ನು ಕತ್ತರಿಸಿದನು. ಅವನ ಬಿಲ್ಲನ್ನು ಮುರಿದನು ಹಾಗೂ ಅವನ ಕುದುರೆಗಳನ್ನು ಕೊಂದು ಅವನನ್ನು ರಥವಿಹೀನನನ್ನಾಗಿ ಮಾಡಿದನು. ಆಗ ತನ್ನ ಗದೆಯನ್ನು ತೆಗೆದುಕೊಂಡು ನೆಲಕ್ಕೆ ಜಿಗಿದು ಮುನ್ನುಗ್ಗಿದ ಮಾಲಿಯು ಗರುಡನ ಹಣೆಗೆ ತೀವ್ರವಾಗಿ ಹೊಡೆದನು. ಆಗ ಆ ಹೊಡೆತದಿಂದ ತೀವ್ರವಾದ ನೋವನ್ನು ಅನುಭವಿಸಿದಂತಹ ಗರುಡನು ಹಿಂದಕ್ಕೆ ತಿರುಗಿದನು. ಹೀಗೆ ಭಗವಂತನು ಕೂಡ ವೈರಿಗೆ ಬೆನ್ನು ತೋರಿಸುವಂತಾಯಿತು. ಸ್ನೇಹಿತರೆ, ಈ ಒಂದು ಭಾಗದಲ್ಲಿ ಶ್ರೀಮನ್ನಾರಾಯಣರು ದೇವತೆಗಳ ರಕ್ಷಣೆಗಾಗಿ ರಾಕ್ಷಸರನ್ನು ಶಿಕ್ಷಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಲ್ಲಿ ಮಾಲಿ, ಸುಮಾಲಿ ಮತ್ತು ಮಾಲ್ಯವಾನರ ನಡುವೆ ಭಗವಂತನ ಯುದ್ಧ ಪ್ರಾರಂಭವಾಗಿದೆ. ಆ ಒಂದು ಯುದ್ಧ ಮುಂದೆ ಏನಾಯಿತು ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್, ಹರ ಹರ ಮಹಾದೇವ. ಹಾಗೆ ಇವತ್ತು ಅಂಗಾರಕ ಸಂಕಷ್ಟಿ ಇದ್ದು ಮಹಾಗಣಪನನ್ನು ಈ ಒಂದು ಸಮಯದಲ್ಲಿ ನಮಸ್ಕರಿಸೋಣ. ವಕ್ರತುಂಡ ಏಕದಂತ ಕೃಷ್ಣಪಿಂಗಾಕ್ಷ ಲಂಬೋದರ ವಿಕಟ ವಿಘ್ನರಾಜ ಧೂಮ್ರಕರ್ಣ ಫಲಚಂದ್ರ ವಿನಾಯಕ ಗಜಾನನ ಗಣಪತಿಯೇ ನಮೋ ನಮಃ.